ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಹೃದಯ ನಿನಗಾಗಿಯೇ ಮೀಸಲು ಪ್ರಿಯೇ ಎಂದಿಗೂ. ಹೇಗಿದ್ದೀರಾ? ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ದೇವ್ರು ಯಾವುದು ಅಂತ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ. ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಮ್ಮ ಜೊತೆ ನಮ್ಮ ಬ್ರದರಿಂದ ಮತ್ತು ಅವ್ರ ವೈಫ್ ಕೂಡ ಜಾಯ್ನ್ ಆಗ್ತಾರೆ. ಆ್ಯಕ್ಚುಲಿ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಸೊ ಹೋಗ್ತಾ ಹೋಗ್ತಾ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಶು, ಏನು ಮಾಡ್ತಿದ್ಯಾ? ಎಲ್ಲೋಗ್ತಿದ್ಯಾ ಡ್ರೈವ್ ಮಾಡಿಕೊಂಡು? ನೀನೇನಾ ಡ್ರೈವರ್ ಇವತ್ತು? ಇಶಾ, ನೀನೇನಾ ಡ್ರೈವರು? ಓ ಅಷ್ಟೊಂದು ವೆಹಿಕಲ್ಸ್ ಎಲ್ಲ ಇದೆ ಕಣೋ. ಹೆಂಗೆ ಓಡಿಸ್ತೀಯಾ? ಭಯ ಆಗಲ್ವೇನೋ? ಗೇರೆಲ್ಲ ಹಾಕಲ್ವಾ ನಿಮ್ಮ ಕಡೆ? ಗೈಸ್, ಇವತ್ತು ವ್ಲಾಗ್ ನಮ್ಮ ಹಸ್ಬೆಂಡ್ ಸ್ಟಾರ್ಟ್ ಮಾಡ್ತಾರೆ. ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ರೇಡಿಯೋ ಸಿಟಿಲಿ ಈಗ ರಿಮಿಕ್ಸ್ ಗಾಯಕರು ಅನೂಪ್ ಭಂಡಾರಿ, ಸಾಹಿತ್ಯ. ಯಾವ್ದು ನಿಮ್ಮ ಮನೆ ದೇವರು? ಅದು ಅಲ್ಲ, ನಮ್ಮನೆ ದೇವರು. ನಮ್ಮನೆ ದೇವರು. ಇಲ್ಲೊಬ್ಬ ಇದ್ದಾನೆ, ಭೈರವ. ಇಲ್ಲಿ ನೋಡಿ ಗೈಸ್, ಸರ್ಕಸ್ ಮಾಡ್ತಿದ್ದಾರೆ. ಏ ಚಿನ್ನಿ, ಏ ಗುಂಡ, ಇಲ್ಲಿ ನೋಡು. ಹಾಯ್ ಹಾಯ್. ಅಟೆನ್ಷನ್ ತಗೊಳ್ಳೋದು ಕಷ್ಟ. ಹಾಗೆ ಇಲ್ಲಿ ನಮ್ಮ ಬ್ರದರ್ ಇಂದ ಇದ್ದಾರೆ. ರಿಚ್ ಆಗಿದ್ವಿ ನಾವು. ಆ್ಯಕ್ಚುಲಿ ನೋಡಿ, ಹಿಂದೆ ನೋಡ್ತಿದ್ದೀರಲ್ಲ, ಇದು ಬುಕ್ತಿ ಮನೆಗಳಿರೋದು. ಯಾಕೆ ಬಂದಿದ್ದೀವಿ ಅಜ್ಜ ಇಲ್ಲಿ? ಏನು ಬುಕ್ತಿ ಮನೆ? ಏನು ಮಾಡಿ ಊಟ ಮಾಡಕ್ಕೆ ಬೆಂಗಳೂರಿಂದ ಬಂದವ್ರೆ ಕೈಸಿಯರು. ಹೇಳ್ರಿ. ಹೌದು, ಊಟ ಮಾಡಕ್ಕೆ ಬೆಂಗಳೂರಿಂದ ಬಂದ್ರೆ ಸೇವೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಅದು ಹಿರ್ಸೇವೆ ಅಲ್ಲ, ಹರಿಸೇವೆ. ಹಾ, ಹರಿಸೇವೆ. ವೇಟ್ ಬಂಗಾರಿ. ಸೊ ಇಲ್ಲಿ ಅಗೈನ್ ಮಟನ್ ಮರಿ ಕಡ್ದು ನಮ್ಮ ರಿಲೇಟಿವ್ ಒಬ್ಬರು ದೇವ್ರು ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಮನೆ ದೇವ್ರಿಗೆ ಅಂತ ಬಂದಿದ್ದೀವಿ. ಸೊ ರೀಚ್ ಆಗಿದ್ದೀವಿ. ನೋಡಿ, ಅಲ್ಲಿ ದೇವರು ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ತೋರಿಸ್ತೀನಿ. ಸಮೃದ್ಧಿಯಾಗಿ ಗೋವಿಂದ ಗೋವಿಂದ, ಮನೆಗೆ ಉದ್ಧಾರ ಮಾಡು ಗೋವಿಂದ, ಕಷ್ಟಂತ ಕಷ್ಟ ಬಯಲು ಮಾಡು ಉದ್ಧಾರ ಮಾಡು ಗೋವಿಂದ. ಗೋವಿಂದ ತಾತ ಎಲ್ಲಿ? ತಾತ ಫೋನು ಬೇಕಾ? ತಗೋ. ಹಾಯ್ ಮಾಡು. ಹಾಯ್ ಹಾಯ್. ಹಿಡ್ಕ ಹಿಡ್ಕ ಹಿಡ್ಕ. ಫೋನ್ ಬೇಕು. ಫೋನ್ ಫೋನ್. ಇವರು ನಮ್ಮ ಅಕ್ಕಂಗೆ ಬ್ರದರ್ ಇಂದ ಆಗಬೇಕು. ಸೊ ಇವ್ರು ಕೂಡ ಫಂಕ್ಷನಿಗೆ ಬಂದಿದ್ರು. ನಿಮ್ಮ ಸಿಂಗಿಂಗ್ ಒಂದು ಮಾಡಬೇಕು ಅಣ್ಣ. ಯಾವಾಗ? ನಾನೇ ಮಾಡ್ಬೇಕು ಪ್ರೋಗ್ರಾಮ್ ಫಿಕ್ಸ್ ನೀವು ಮಾಡಿ. ತಲೆ ಮಾಂಸ ನಾನು ಮಾಡ್ತೀನಿ. ಓಕೆ. ಸ್ಟೇಜು? ಓಕೆ, ಆಯಿತು. ವೆಯ್ಟಿಂಗ್ ನಿಮ್ಮ ಸಾಂಗ್ ಕೇಳಕ್ಕೆ ವಿತ್ ಪರ್ಫಾರ್ಮೆನ್ಸ್. ಅವನು ನಿಮ್ಮನ್ನ ಹಂಗೆ ಕಂಡಿಡ್ದ. ಅವ್ರ ಸಾಂಗ್ ಹೇಳ್ತಾರಲ್ಲ ಅವರಲ್ವಾ ಅಂತ.
ಚಿನಿ ಅವ್ರು ಪೊಲೀಸ್ ಕಣೋ, ಹುಷಾರು. ಇಲ್ಲಿ ನೋಡಿ ಗೈಸ್ ಎಷ್ಟೊಂದು ಭುಕ್ತಿ ಮನೆಗಳಿದ್ದಾವೆ. ಇಲ್ಲಿ ಸ್ಮಾಲ್ ಟೆಂಟ್ ಥರ ಮಾಡ್ಕೊಂಡಿರ್ತಾರೆ. ಸೊ ಟೆಂಪಲಿಂದ 1 ಕಿಲೋಮೀಟರ್ ದೂರ ಇದೆ ಇದು. ಇಲ್ಲಿ ಯಾರಾದರೂ ದೇವರಿಗೆ ಹರಕೆ ಇರೋರು ಮರಿ ಹೊಡೆದು ಇಲ್ಲೇ ಅಡುಗೆ ಮಾಡಿ ದೇವ್ರು ಮಾಡಿ ತಿನ್ಕೊಂಡು ಹೋಗೋದು. ಸೊ ಅಡುಗೆ ಇಲ್ಲಿ ರೆಡಿ ಆಗಿದೆ ನೋಡಿ. ಮಟನ್ ಇದು, ಮಟನ್ನು, ಸಾಂಬಾರು, ರಸಂ. ಹಾಂ, ಟೆಂಪಲ್ ರೀಚ್ ಆಗಿದ್ದೀವಿ. ಇದು ಶ್ರೀ ಆದಿಚುಂಚನಗಿರಿ ಟೆಂಪಲ್. ಸೊ ನಾನು, ನಮ್ಮ ಹಸ್ಬೆಂಡ್, ನಮ್ಮ ಮಾವ ಹಿಂದೆ ಬರ್ತಿದ್ದಾರೆ, ಹಾಗೆ ನಮ್ಮ ಬ್ರದರಿಂದ ನಾವಿಷ್ಟು ಜನ ಮಾತ್ರ ಟೆಂಪಲ್ ಹೋಗ್ತಾ ಇದ್ದೀವಿ. ಇನ್ನು ಮಿಕ್ತವರೆಲ್ಲ ಅಲ್ಲೇ ಇದ್ದಾರೆ. ಸೊ ಎಲ್ರದ್ದು ದರ್ಶನ ಆಯಿತು, ನಾವೇ ಲೇಟು. ಎಷ್ಟು ರೀ ಟೈಮ್ ಈಗ? 4 o'clock ಆ್ಯಕ್ಚುಲಿ ಇವಾಗ ಟೆಂಪಲ್ ಓಪನ್ ಆಗೋದು. ಸೊ ನಾವು ವೆಯ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಇವಾಗ ಕಟ್ಟಿರೋದಿದು ಕಾಲಭೈರೇಶ್ವರ ಟೆಂಪಲ್. ಏನದು ಇಲ್ಲಿ ನೋಡಿ, ಸಮಾಧಿ. ಸೊ ನನಗೇನೂ ಗೊತ್ತಾಗಲ್ಲ. ಈ ಸಮಾಧಿನ ಅದು ಅಜ್ಜಿ ಅಲ್ಲಿ ಹೊಸ್ದಾಗಿ ಕಟ್ಟಿರೋದೇನು ಹೇಳಿ? ಬಾಲಗಂಧರ್ವ ಸ್ವಾಮೀಜಿದು ಸಮಾಧಿ ಇದೆ. ನಾನು ಟೆಂಪಲ್ ಅಂದ್ಕೊಂಡೆ, ದೇವಸ್ಥಾನ ಹೊಸ್ದಾಗಿ ಕಟ್ಟಿದ್ದಾರೆ ಅಂದ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅದು ಬಾಲಗಂಗಾಧರನಾಥ ಸ್ವಾಮೀಜಿ ಸಮಾಧಿ ಅಂತ ಇದೆ. ಅದು ಹಳೆ ಟೆಂಪಲ್ ನೋಡಿ. ಇದೆಲ್ಲ ಹೊಸ್ದಾಗಿ ಮಾಡಿರೋದು ರೀ. ಅದೇನು ಎಕ್ಸಿಬಿಷನ್ ಅಂತೆ. ಆಲ್ಮೋಸ್ಟ್ ಈ ವರ್ಷ ಬಂದಿದ್ವಾ ರೀ ನಾವು ಚುಂಚನಗಿರಿಗೆ? ಬಂದಿದ್ವಾ? ಮತ್ತೆ ಇದೆಲ್ಲ ಆಗ್ಬಿಟ್ಟಿದೆ, ಇಷ್ಟು ಬೇಗ ಆಗ್ಬಿಡ್ತಾ? ಅಂದ್ರೆ ನಾನು ಜಾತ್ರೆಗೆ ಬಂದಿದ್ದೆ, ಮೋಸ್ಟ್ಲಿ ನಿಂಗೆ ಬಂದಿಲ್ಲ ಅನ್ಸುತ್ತೆ. ನಾನು ಜಾತ್ರೆಗೆ ಬಂದಿದ್ದೆ. ಅವಾಗ ಇದು ಕಟ್ಟಿದ್ರ? ಇಲ್ಲ, ಅವಾಗ ಇದು ಓಪನಿಂಗ್ ಸಿಗ್ಲಿಲ್ಲ. ಇದು ರೀಸೆಂಟ್ ಆಗಿ ಒಂದು 2 months 2 ತಿಂಗಳೇನೋ ಇದೆ ಓಪನ್ ಮಾಡಿರೋದು. ಏನಪ್ಪ? ಜಾತ್ರೆಗೆ ಬಂದೆ. ಜನ ಹೆಂಗ್ ಹೋಯ್ತಾರೆ ಗೊತ್ತಾ? ಕಾಲು ಹಾಕಕ್ಕೆ ಜಾಗ ಇರಲ್ಲ. ಸೊ ಚುಂಚನಗಿರಿ ಜಾತ್ರೆ ಟೈಮಲ್ಲೆಲ್ಲ ಬರೋಕ್ಕಾಗಲ್ಲ ಗೈಸ್. ಬಂದರೆ ಫ್ರೀ ಟೈಮಲ್ಲಿ ಬರಬೇಕು. ಸೊ ಇವತ್ತು ಹಾಗೆ ದೇವ್ರ ದರ್ಶನ ಆಗುತ್ತೆ. ನಮ್ಮ ರಿಲೇಟಿವ್ ಒಬ್ಬರು ಫಂಕ್ಷನ್ ಮಾಡ್ತಿದ್ರು, ಅದನ್ನು ಅಟೆಂಡ್ ಮಾಡಿದಾಗುತ್ತೆ ಅಂದ್ಬಿಟ್ಟು ಬಂದಿವಿ. ಎಷ್ಟು ಚೆನ್ನಾಗಿದೆ. ಬಾಲಗಂಗಾಧರನಾಥ ಸ್ವಾಮೀಜಿ ಚೋಳೂರ್ ಕಂಬ ಅಂತ ಇಲ್ರಿ? ಇದು ನೋಡಿ ಲೈತಲ್ಲ, ಇದು ಚೋಳೂರ್ ಕಂಬ. ಇದು ಓಕೆ. ಇಲ್ಲಿ ಕಂಬ ಕಾಣಿಸ್ತಿದೆಯಲ್ಲ, ಅದೇ ಕಂಬ. ಅದನ್ನ ಅಲ್ಲೊಂದು ಮತ್ತೆ ಇಲ್ಲೊಂದು ಕಂಬ ಐತೆ. ಅಲ್ಲೊಂದಿದೆ, ಹೌದು ಗೈಸ್. ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ನಮ್ಮ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು 15 kilometers ಹೋಗಿ ಪಾಪ ಅಜ್ಜಿ ಇದ್ದಾರೆ, ಅಲ್ಲಿ ನೋಡಿಕೊಂಡು ಊರಿಗೆ ಹೊರಡೋದು ಇವಾಗ. ಸಿಕ್ಬಿಡುತ್ತಲ್ವಾ ನಮ್ಮೂರಿಗೆ ಮೇನ್ ರೋಡಿಂದ 2 kilometer ಹೋಗ್ತೀವಿ. ವಾವ್, ಇದು ಚೆನ್ನಾಗಿ ಮಾಡಿದ್ದಾರೆ. ನೀಟ್ ಮಾಡ್ಬಿಟ್ಟವ್ರೆ. ಹೌದು. ಈ ಊರಲ್ಲಿ ಬರೀ 20 ಮನೆಗಳಿದೆ. ಆ್ಯಂಡ್ ತುಂಬ ಚಿಕ್ಕದಾಗಿ ಬ್ಯೂಟಿಫುಲ್ ಆಗಿರೋ ಒಂದು ಪುಟ್ಟ ಹಳ್ಳಿ ಇದು. ಇವ್ರು ನಮ್ಮ ಹಸ್ಬೆಂಡ್ ಅಜ್ಜಿ ನೋಡಿ ಫುಲ್ ಗ್ಲಾಸ್ ತೆಗೆದ್ಬಿಟ್ಟು ಅಲ್ಲ ಮಾತಾಡ್ಸು ಸ್ವಾಮಿ. ಓ ಈಶಾ, ಇದು ಆ್ಯಕ್ಚುಲಿ ಅಜ್ಜಿ ಮನೆ ಗೈಸ್. ಏನಜ್ಜಿ ಆರಾಮಾಗಿದ್ದೀರಾ? ಮಾತಾಡಿ, ನಾನು ವಿಡಿಯೋ ಮಾಡ್ತಿದ್ದೀನಿ. ಇಷ್ಟೇ ನನ್ನ ಕತೆ. 80 ವರ್ಷ ಆಯ್ತಾ ಅಜ್ಜಿ ನಿಮಗೆ?
50. ಅದು ಬಿಡೋಣ. ಹಾಂ ಹಾಕಿ ಹಾಕಿ. ನಾನು ನೋಡಿದೆ ನನಗಿಂತ ಮುಂಚೆ ಮದುವಾಗಿ ಒಂದೊಂದು ಮಕ್ಕಳು ನಮ್ಮ ಆಗಿದ್ವಿ. ಹಾಂ ಇನ್ನ ಚೆನ್ನಾಗವಳು ನಾನು ಹ್ಞೂ ಸುಮಾರು ನಾವು ಇಷ್ಟ ಹುಡುಗಿಂದ ಮಾತು ನುಂಗಿ ನಮ್ಮ ಅಜ್ಜಯ್ಯ ಅಂತೂ ಧರ್ಮರಾಯ ಎಲ್ಲವೇ ಅಪ್ಪ ಜೈನ ಫುಲ್ಲು ಇಚ್ಚಾರನು ಹಂಗೆ ಮಾಡಿಬಿಡು. ನಾನೇನು ಎದ್ದಳ ಕಾಲ ಮಾಡಿ ನಮ್ಮ ಹಸ್ಬೆಂಡ್ ಊರು ನೋಡಿ ಗೈಸ್. ಹಳ್ಳಿ ಮನೆಗಳೇ ಚಂದ. ಹಳ್ಳಿ ಮನೆಗಳೇ ಚಂದ. ನಾನು ಚಿಕ್ಕವಲ್ಲಿ ಇರ್ಬೇಕಾದ್ರೆ ಅಲ್ಲಿ ಸುಮ್ಮನೆ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದೆ ಕೂತ್ಕೊಂಡಾಗ. ನೋಡಿ ಗೈಸ್, ಅಜ್ಜಿ ಏನೆಲ್ಲ ಅವ್ರ ಗಾರ್ಡನಲ್ಲಿ ಏನೆಲ್ಲ ಹಾಕಿದೆ. ಪಪ್ಪಾಯ ಇದೆ, ಇಲ್ಲಿ ಸೀತಾಫಲ ಇದೆ. ಸೀತಾಫಲ ಎಷ್ಟು ಕಾಸ್ಟ್ಲಿ. ಹಣ್ಣಾಗಿಲ್ಲ ಅಲ್ಲ ಅಜ್ಜ? ಹಣ್ಣಾಗಿಲ್ಲ, ಸೀಸನ್ ಇಲ್ಲ ಈಗ ಸೀತಾಫಲ. ಏ ಹಳ್ಳಿ ಹುಡ್ಗ, ಏನ್ರಿ ಅದು? ಏನು ಮಾಡ್ತೀರ ನೀವು? ರೈತನ ಮಗನ ರೀ? ಅಲ್ಲ. ಏ ಹೌದು, ನಿಮ್ಮ ತಾತ ರೈತ. ಅಜ್ಜಿ ನಮಗೆ ನುಗ್ಗೆ ಸೊಪ್ಪು ಕೊಡ್ತಾರಂತೆ. ಬರ್ತಾರೆ ಕಮನ್ ಕಚ್ಚಕ್. ಮಿಷನ್ ಫೇಲ್ಡ್. ಅವ್ರಿಗೆ ಕೊಡಿ ಇವಾಗ. ಅದು ಅಪರೂಪ ಆಂಟಿ, ನಮಗೆ ಚೆನ್ನಾಗಿ ಸಿಗಲ್ಲ, ರುಚಿನೇ ಇರಲ್ಲ ಬೆಂಗಳೂರಲ್ಲಿ ತಾಳೋದು. ಬೆಟರ್. ಅಂದ್ರೆ ಕೆಲವೊಂದು ಹಣ್ಣಾಗಿರೋದು. ಹೋಗ್ರಿ, ಇನ್ನೊಂದಷ್ಟು ತಿನ್ನೋಣ. ಎಷ್ಟೊಂದಿದ್ದಾರೆ. ದೊಡ್ಡ ಮರ ಸರ್, ಇದು ಹಳೆ ಮರ. ಗಮ್ಮಂತಿದೆ ಸೀಬೆಹಣ್ಣು. ತುಂಬಾ ಹಳೆ ಮರ ಇದೆ. ಅವ್ರು ನಿಲ್ಸ್ಬಾರ್ದು. ಸೂಪರ್. ಏನಪ್ಪ ವ್ಲಾಗ್? ಆಯ್ತು ಬಿಡಿ, ಬಾಯ್ ಕಂಡ್ರ. ಬಾಯ್ ಪುಡಿ. ಅಲ್ಲಿ ನೋಡಲ್ಲಿ ಕೆರೆ. ಊರಿಂದ ಮನೆಗೆ ಬಂದ್ವಿ. ಸೊ ಊರಲ್ಲಿ ವ್ಲಾಗ್ ಎಂಡ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಮನೆಗೆ ಬಂದು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.